ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಮ್ಮ ಮಲೆನಾಡು ಸ್ಟೈಲನ್ನು ನಾವು ಇದೇ ಥರ ಮಾಡೋದು. ತುಂಬ ಸಾಫ್ಟಾಗಿ ಬರುತ್ತೆ, ಹಾರ್ಡಾಗಿರೋದಿಲ್ಲ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆ ಅಥವಾ ಬಾಣಲೆಯಲ್ಲಿ 1.5 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕು. ಇಲ್ಲಿ 2 ಪಾವು ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀವಿ. ರಾಗಿ ಹಿಟ್ಟು ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ಯೂಸ್ ಮಾಡ್ತಾ ಇರೋದು. ಇದನ್ನು ನಾವು ಮಿಷನಿಗೆ ಹಾಕ್ಕೊಂಡಿರೋ ರಾಗಿ ಹಿಟ್ಟು. ನೀವು ಡೈರೆಕ್ಟಾಗಿ ಶಾಪ್ನಿಂದ ತಂದರೆ ಹಾಗೆ ಹಾಕ್ಕೊಳ್ಬೋದು ರಾಗಿ ಹಿಟ್ಟನ್ನು. ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಟೈಮ್ನಲ್ಲೇ ರಾಗಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ನೀರು ಕಡಿಮೆ ಅಂತ ಅನಿಸಿದ್ರೆ ಮೇಲ್ಗಡೆ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರನ್ನೇ ಕೂಡ ಹಾಕ್ಕೊಳ್ಬೋದು. ಬಿಸಿ ನೀರಿದ್ದರೆ ತುಂಬ ಒಳ್ಳೆಯದು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಚೆನ್ನಾಗಿ ಅದನ್ನು ಕೈಯಿಂದ ಮಿಕ್ಸ್ ಮಾಡಬೇಕು. ಗಟ್ಟಿಯಾಗಿ ನಾವು ಈ ಪಾತ್ರೆನ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಆಗಿದೆ. ನೀರು ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು. 1-2 ನಿಮಿಷ ಸಣ್ಣ ಊರಿನಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಈ ಥರ ಮುಚ್ಚಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನೀವು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಹಿಟ್ಟೇನು ಹಾಕ್ಕೊಳ್ಳೋದು ಬೇಡ, ಹಾಗೆ ಮಿಕ್ಸ್ ಮಾಡ್ಬೋದು. ಹಿಟ್ಟನ್ನು ಉಕ್ಕರ್ಸ್ಕೊಂಡಾದ್ರ ಮೇಲೆ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಅದು ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಈ ಥರ ಉಂಡೆ ಥರ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಸಣ್ಣ ಉಂಡೆ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ಬೋದು. ಸಣ್ಣ ಉಂಡೆ ಮಾಡ್ಕೊಂಡು ಬೇಕಾದರೂ ಈ ಥರ ನಾದ್ಕೊಂಡು ಆಮೇಲೆ ಲಟ್ಸ್ಕೊಳ್ಬೋದು. ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ, ಅಷ್ಟು ನೀಟಾಗಿ ಬರೋದಿಲ್ಲ. ಸಣ್ಣ ರಾಗಿ ರೊಟ್ಟಿ ಮಾಡ್ಕೊಳ್ತಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಳು ಸಾಂಬಾರು ಎಲ್ಲ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ರಾಗಿನ ನಾವು ರೆಗ್ಯುಲರಾಗಿ ಒಂದು ಟೈಮ್ಗಾದರೂ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇವಾಗ ಹಿಟ್ಟು ಹಾಕ್ಕೊಳ್ತಾ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವುದಾಗಿ ಲಟ್ಸ್ಕೊಳ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬರುತ್ತೆ. ತುಂಬ ಮೆದುವಾಗಿರೋ ರೊಟ್ಟಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಏಜ್ ಆಗಿರೋರಿಗೆಲ್ಲ ಈ ಥರ ಸ್ಮೂತಾಗಿ ರೊಟ್ಟಿ ಮಾಡಿಕೊಟ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ದೊಡ್ಡ ರೊಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು. ಲಟ್ಸೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಪುಟಾಣಿದಾಗಿ ರಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ಈಗ ಇದು ಲಟ್ಸ್ಕೊಂಡಾಗಿದೆ. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ಥರ ಮೀಡಿಯಮ್ ಆಗಿ ಇದು ಇವಾಗ ಲಟ್ಸ್ಕೊಂಡಾಗಿದೆ. ಇದನ್ನು ನಾವು ತವಾನಲ್ಲಿ ಕಾಯಿಸ್ಕೊಳ್ಳೋಣ. ಇದಕ್ಕೆ ಕೆಲವರು ನೀರು ಹಾಕ್ಕೊಂಡು ಕಾಯಿಸ್ತಾರೆ, ಆ ಥರನೂ ಕೂಡ ಮಾಡ್ಬೋದು. ಆದರೆ ಎಣ್ಣೆ ಹಾಕ್ಕೊಂಡು ಇದನ್ನು ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇದು ತವಾಗೆಲ್ಲ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೋದು. 2 ಸೈಡ್ಗೂ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ತವಾನಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಬರಬೇಕು. ಇದು ಅಷ್ಟು ಗೊತ್ತಾಗೋದಿಲ್ಲ, ರಾಗಿ ಆಗಿರೋದ್ರಿಂದ ಕಾಯಿಸಿರೋದು ಗೊತ್ತಾಗೋದಿಲ್ಲ. ಹಾಗಾಗಿ 2 ಕಡೆ ನಾವು ಒಂದು 2 ನಿಮಿಷ ಕಾಯಿಸ್ಕೊಳ್ಬೇಕು. ಇದೇ ಥರ ಲಟ್ಸ್ಕೊಳ್ತಾ ಒಂದು ಸೈಡ್ನಲ್ಲಿ ಮತ್ತೆ ಕಾಯಿಸ್ಕೊಳ್ಬೋದು.
ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ. ಹಾಗೆ ಒಂದೊಂದು ಸಲ ಇದು ಉಬ್ಬಿ ಬರುತ್ತೆ, ಆ ಥರನೂ ಕೂಡ ಆಗುತ್ತೆ. ಚೆನ್ನಾಗಿ ಹುರಿತಾ ಇದ್ರೆ ಗೊತ್ತಾಗುತ್ತೆ. ಸ್ಮೂತ್ ಆಗಿರೋ ರಾಗಿ ರೊಟ್ಟಿ ಇವಾಗ ರೆಡಿಯಾಗಿದೆ. ಇದನ್ನು ಉಕ್ಕರ್ಸ್ಕೊಂಡು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬಂದಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಷ್ಟ ಅಂತ ಅನಿಸುತ್ತೆ, ಆದರೆ ಒಂದ್ಸಲ ಈ ಥರ ನಾವು ಕಷ್ಟಪಟ್ಟು ಮಾಡಿಕೊಂಡ್ರೆ ತೃಪ್ತಿಯಾಗಿ ತಿನ್ಬೋದು. ಈ ಕಾಳು ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ರೊಟ್ಟಿ. ಇವಾಗ ರಾಗಿ ರೊಟ್ಟಿ ಎಲ್ಲ ಮಾಡ್ಕೊಂಡು ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿಯಾಗಿರೋ ರಾಗಿ ರೊಟ್ಟಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಒಳ್ಳೆ ದೋಸೆ ಥರ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಳಕೆ ಬರೆಸಿರೋ ಹೆಸರು ಕಾಳು ಹಾಗೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿರೋದು, ಅಥವಾ ಹಾಗೆ ಮೊಳಕೆ ಕಾಳು ಸಾಂಬಾರು ಮಾತ್ರ ಮಾಡ್ಕೊಳ್ಬೋದು. ಮೊಳಕೆ ಕಾಳು ಆಲೂಗಡ್ಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. 4-5 ರೊಟ್ಟಿ ಒಬ್ಬರೇ ತಿನ್ಬೋದು. ಇವತ್ತಿನ ಈ ರಾಗಿ ರೊಟ್ಟಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರಾಗಿ ದೋಸೆ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ, ಹೋಗಿ ನೀವು ನೋಡ್ಬೋದು. ಹೆಲ್ದಿ ರೆಸಿಪಿಗಳನ್ನು ನೀವು ಮಿಸ್ ಮಾಡ್ದೇ ನೋಡ್ತಾ ಇರ್ಬೋದು. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು ಕೂಡ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ, ಆಹಾರ ಜ್ಞಾನದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.